ಈಗಲೂ ಆ ಸಿನಿಮಾ ಬರ್ತಾ ಇರುತ್ತೆ ಟಿ ವಿನಲ್ಲಿ. ಎಲ್ಲಾದರೂ ನಾನು ಈಗಲೂ ನೋಡಿಲ್ಲ. ನಾನು ಯಾವತ್ತೂ ನೋಡಬಾರ್ದು ಅಂದ್ಕೊಂಡಿರುವ ಸಿನಿಮಾ ಅದು. ಯಾರು ಹೀಗೆ ಊಟಕ್ಕೆ ಕುತ್ಕೊಂಡ್ರೆ ನೀವು ಸೈಲೆಂಟ ಟಾಕಿನ ಅಂತ ಕೇಳೋರು. ಸೈಲೆಂಟ್ ಅಂದರೆ ವೆಜ್ಜು, ಟಾಕಿ ಅಂದರೆ ನಾನ್ ವೆಜ್ಜು. ಇದು ರಾಜ್ಕುಮಾರ್ ಅವರ ಸಿಂಬಲ್ ಅದು. ರಾಜ್ಕುಮಾರ್ ನಾನ್ ವೆಜ್ಜನ್ನು ಬಹಳ ಇಷ್ಟಪಟ್ಟು ಊಟ ಮಾಡುವಂಥವ್ರು. ಅದರಲ್ಲೂ ತಲೆ ಮಾಂಸ, ಈ ದಾರಿ ಬದಿಲಿ ಮಾರುವ ಬೋಂಡ, ಬಜ್ಜಿ ಈ ಥರದ್ದೆಲ್ಲ ಬಹಳ ಇಷ್ಟ. ಹಂಸ ತೊಲಿತ ಮಂಚದ ಮೇಲೆ ಯಾವತ್ತೂ ಮಲಗ್ದವರಲ್ಲ, ಚಾಪೆ ಹಾಸಿ ಕೆಳಗೆ ಮಲ್ಕೊಳ್ತಾ ಇದ್ದವರು. 5 ಸ್ಟಾರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಇಲ್ಲೇ ಒಂದು ರೂಮ್ ಹಾಕಿಸ್ಕೊಡ್ತೀನಿ, ಮತ್ತ್ಯಾಕೆ ಹೈಲೈಟ್ಸಿಗೆ ಹೋಗ್ತೀನಿ ಅಂದರೆ ನಾವು ಅರಮನೆ ಶೂಟಿಂಗ್ ಮಾಡ್ತೀವಪ್ಪ ಅಂತ ಅಲ್ಲೇ ಇದ್ಬಿಡಕ್ಕಾಗತ್ತಾ? ಮನೆ ಬೇರೆ, ಶೂಟಿಂಗ್ ಸ್ಪಾಟ್ ಬೇರೆ. ಅವರು ಮಾಡಿದ ಸಿನಿಮಾಗಳಲ್ಲೆಲ್ಲ ಬಹಳ ಇಷ್ಟವಾದದ್ದು ಮಂತ್ರಾಲಯ ಮಹಾತ್ಮನೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಹೊಸದಿಗಂತ ಡಿಜಿಟಲ್ ವೀಕ್ಷಕರಿಗೆ ನಮಸ್ಕಾರ. ನಾವು ಕಳೆದ ಕೆಲವು ಕಂತುಗಳಿಂದ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ಕೂಡ ರಾಜ್ಕುಮಾರ್ ಬಗ್ಗೆ ಒಂದಿಷ್ಟು ಕಥೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಕಳೆದ ನಮ್ಮ ಕೆಲವು ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರ ಆಹಾರದ ಬಗ್ಗೆ ಮಾತಾಡಿದ್ದು ಅನೇಕ ಕಡೆ ಚರ್ಚೆಗೆ ಹೋಗಿದೆ. ಕೆಲವರು ಫೇಸ್ಬುಕ್ಕಲ್ಲಿ ಅದನ್ನು ಚರ್ಚೆ ಕೂಡ ತಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಘಟನೆಗಳನ್ನು ಹೇಳಬೇಕು ಅಂತ ಅನಿಸ್ತು. ರಾಜ್ಕುಮಾರ್ ಒಂದು ಕೋಡ್ ವರ್ಡ್ ಯಾವಾಗಲೂ ಯೂಸ್ ಮಾಡೋರು. ಯಾರು ಹೀಗೆ ಊಟಕ್ಕೆ ಕುತ್ಕೊಂಡ್ರೆ ನೀವು ಸೈಲೆಂಟ ಟಾಕಿನ ಅಂತ ಕೇಳೋರು. ಸೈಲೆಂಟ್ ಅಂದರೆ ವೆಜ್ಜು, ಟಾಕಿ ಅಂದರೆ ನಾನ್ ವೆಜ್ಜು. ಇದು ರಾಜ್ಕುಮಾರ್ ಅವರ ಸಿಂಬಲ್ ಅದು. ನಾನು ಆರ್ತಿ ಅವ್ರ ಬಗ್ಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ. ಅಂಥದ್ದೇ ಒಂದು ಘಟನೆ ಹೇಳಬೇಕು. ರಾಜ್ಕುಮಾರ್ ನಾನ್ ವೆಜ್ಜನ್ನು ಬಹಳ ಇಷ್ಟಪಟ್ಟು ಊಟ ಮಾಡುವಂಥವ್ರು. ಅದರಲ್ಲೂ ತಲೆ ಮಾಂಸ ಭಾಳ ಇಷ್ಟ ಅವರಿಗೆ. ಅದನ್ನು ಅವರು ಬಹುಶಃ ಅಕ್ರಮ ನಂಗೆ ಗೊತ್ತಿಲ್ಲ, ಅವರು ಅದನ್ನು ತುಂಬ ಒಳಿಸಿ ಹೇಳೋರು. ಆದರೆ ಮಾಂಸಾಹಾರ, ಸಸ್ಯಾಹಾರ ತಿನ್ನುವವರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋದು ಅವರ ಬೇರೆ ಬೇರೆ ನಡವಳಿಕೆಗಳಲ್ಲಿ ನಾನು ಇದನ್ನು ಗಮನಿಸಿದ್ದೀನಿ. ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಪ್ರೆಸ್ ಮೀಟು, ಒಂದು ಪತ್ರಕರ್ತರದೆಲ್ಲ ಕೂಡಿಸಿದ್ರು. ಒಂದು ಸಾಲಿನಲ್ಲಿ ಮಾಂಸಾಹಾರ, ಇನ್ನೊಂದು ಸಾಲಿನಲ್ಲಿ ಸಸ್ಯಾಹಾರ. ಅಣ್ಣವ್ರು ಬಂದು ನೋಡಿದ ಕೂಡಲೇ ಇಲ್ಲ, ಹೀಗೆ ಎದುರ ಬದ್ರ ಬೇಡ, ಯಾರೋ ಕೆಲವು ವೆಜ್ ತಿನ್ನೋರಿಗೆ ಇಷ್ಟ ಆಗದೆ ಹೋಗ್ಬೋದು ನಾನ್ ವೆಜ್ ತಿನ್ನೋದು, ನಾನ್ ವೆಜ್ ತಿನ್ನೋರಿಗೆ ವೆಜ್ ತಿನ್ನೋದು ಇಷ್ಟ ಆಗ್ಬಾರ್ದು, ಅವ್ರು ಬೆನ್ನು ಹಾಕಿ ಇವ್ರು ಕೂತ್ಕೊಳ್ಳೋ ಹಾಗೆ ಮಾಡಿ ಅಂದರು. ನಾನು ಗಮನಿಸಿದ ಹಾಗೆ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ಥರದ ಸೂಕ್ಷ್ಮಗಳನ್ನು ಗೊತ್ತಾಗ್ತಾ ಇದ್ದು ರಾಜ್ಕುಮಾರ್ ಒಬ್ಬರಿಗೇನೆ. ಆದರೆ ಯಾರಾದರೂ ನಾನ್ ವೆಜ್ ಅವರು, ಉದಾಹರಣೆಗೆ CR ಸಿನಿಮಾ ಒಂದು ಸಂದರ್ಭದಲ್ಲಿ ಇದೇ ಪ್ರಶ್ನೆ ರಾಜ್ಕುಮಾರ್ ಕೇಳಿದ್ರು, ನೀವು ಸೈಲೆಂಟ ಟಾಕಿನ ಅಂತ. ಸಿನಿಮಾ ನನ್ನ ಮನೇಲಿ ಸೈಲೆಂಟು, ಹೊರಗಡೆ ಟಾಕಿ, ಹಂಗಾರ್ ಬಿಡಿ ಮನೆಯಿಂದ ಬಂದಿದೆ ಜಮಾಯಿಸಿ ಊಟನ. ಇದು ರಾಜ್ಕುಮಾರ್ ಅವರ ರೀತಿ. ಇನ್ನೊಂದು ಬಹಳ ಕುತೂಹಲಕಾರಿ ಘಟನೆ ಇದೆ. ಚೆನ್ನ ಅವರ ಆಪ್ತ ಸಹಾಯಕ ಸಾಯಂಕಾಲ ರಾಜ್ಕುಮಾರ್ ಮಫ್ಲರ್ ಸುತ್ಕೊಂಡು ಮುಖಕ್ಕೆ ವಾಕಿಂಗ್ ಹೋಗೋರು. ವಾಕಿಂಗ್ ಹೋಗುವಾಗ ಯಾವುದೋ ಗುಡಿಸ್ಲಲ್ಲಿ ಕೋಳಿ ಸುಡ್ತಾ ಇದ್ದಾರೆ. ಅವರು ಚೆನ್ನನ್ನು ಕಳಿಸಿ ಏನು ಮಾಡ್ತಾ ಇದ್ದಾರೆ, ಅವರು ಮುದ್ದೆ ಕೋಳಿ ಮಾಂಸದ್ದೇನೋ ಸಾಂಬಾರ ಏನೋ ಮಾಡ್ತಾ ಇದ್ದಾರೆ. ಸರಿ, ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗಿ ಊಟ ಮಾಡಿ ಆಮೇಲೆ ಒಂದು 500 ರೂಪಾಯಿನ ಕೊಟ್ಟು ಕಳಿಸಿದ್ರು. ಇದು ರಾಜ್ಕುಮಾರ್ ಅವ್ರಿಗಿದ್ದ ಸರಳತೆ. ಆಮೇಲೆ ಇದೊಂದು ಬಹಳ ಪ್ರಸಿದ್ಧವಾದ, ಅವರು ಸಾಮಾನ್ಯ ಬಿಸ್ಲರಿ ವಾಟ್ರು ಸೆಟ್ಟಲ್ಲಿ ತಂದ್ರೆ ಇಷ್ಟಪಡ್ತಿರ್ಲಿಲ್ಲ. ನಾವೆಲ್ಲ ಕೆರೆ ಬಾವಿ ನೀರು ಕುಡ್ದವರು, ಇದೆಲ್ಲ ಯಾಕೆ ಬೇಕು, ನೀರು ಅಷ್ಟು ಶುದ್ಧ ಇಲ್ಲ ಅಂದರೆ ಫಿಲ್ಟ್ರ್ ವಾಟರ್ ಕುಡಿತೀನಿ ಹೀಗೆ ಹೇಳೋರು. ನಾನು ಆಂಬಡೆ ಕತೆ ಕಳಸಂಚಿಕೆಯಲ್ಲಿ ಹೇಳಿದ್ದೀನಿ. ಹಾಗೆ ಅವ್ರಿಗೆ ಈ ದಾರಿ ಬದಿಲಿ ಮಾರುವ ಬೋಂಡ, ಬಜ್ಜಿ ಈ ಥರದ್ದೆಲ್ಲ ಭಾಳ ಇಷ್ಟ ರಾಜ್ಕುಮಾರ್ಗೆ. ಸಲ ಕಾರ್ ನಿಲ್ಲಿಸ್ಬಿಟ್ಟು BM ವೆಂಕಟೇಶ್ ಅವರ ಪ್ರಸಂಗ ಇದು. ನ್ಯಾಯವೇ ದೇವರು ಸಿನಿಮಾ ಶೂಟಿಂಗು ಮೈಸೂರಿನಿಂದ ಬರ್ತಾ ಇದ್ದಾರೆ. ಮದ್ದೂರು ಹತ್ರ ಯಾರೋ ಇದರಲ್ಲಿ ಬೋಂಡ ಬಜ್ಜಿ ಮಾಡ್ತಾ ಇದ್ದಾರೆ. ಅಣ್ಣವರು ನಿಲ್ಲಿಸಿ ಕಾರು ಚೆನ್ನಾಗಿದ್ದಂಗಿದೆ. ವೆಂಕಟೇಶ್ ಹೇಳಿದ್ರು, ಅಯ್ಯೋ ಅಣ್ಣ ನೀವೆಲ್ಲರೂ ಅಷ್ಟೊತ್ತಿಗಾಗಲೇ ಸ್ಟಾರ್ ಆಗ್ಬಿಟ್ಟಿದ್ರು ರಾಜ್ಕುಮಾರ್. ನೀವೆಲ್ಲರೂ ಹೇಳಿದ್ರು ಜನ ಎಲ್ಲ ಮುತ್ಕೊಂಡ್ಬಿಡ್ತಾರೆ ಅಷ್ಟೇ, ಎಲ್ಲ ಬೇಡ ನೀವು ಹಿಡಿಬೇಡಿ, ನಾನು ತರಿಸ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಹೋಗಿ ತಗೊಂಡು ಬಂದು ಕೊಟ್ಟು. ಬಟ್ ಅದು ಯಾರೋ ಅದನ್ನ ನೋಡ್ಬಿಟ್ಟಿದಾರಲ್ಲ ಅಣ್ಣವ್ರಿದ್ದಾರೆ ಅಂತ ಎಲ್ಲ ಜನ ಕಾಯಿ ಮುತ್ಕೊಂಡ್ಬಿಟ್ಟು, ಅಣ್ಣವರು ಇರಲಿ ಬಿಡಿ, ಅವರು ನಮ್ಮ ತಾನೆ
ಹೀಗೆ ಊಟದ ವಿಷಯದಲ್ಲಿ ತಾರತಮ್ಯ ಅನ್ನೋದು ಅಣ್ಣವ್ರಿಗಿರಲಿಲ್ಲ. ಇನ್ನೊಂದು ಪ್ರಶ್ನೆ, ಬಹಳ ಜನ ಮಂತ್ರಾಲಯ ಮಹಾತ್ಮೆಗೆ ಅವರು ಹೇಗೆ ಸಿದ್ಧರಾಗಿದ್ರು ಇತ್ಯಾದಿಗಳ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಅದನ್ನು ಒಂದಿಬ್ಬರು ಜನ ನಂಗೆ ಫೋನ್ ಮಾಡಿ ಕೂಡ ಕೇಳಿದ್ರು. ನಾನು ಒಂದು ಸಂದರ್ಶನದಲ್ಲಿ ಅಣ್ಣವ್ರನ್ನ ಕೇಳಿದ್ದೆ, ನೀವು ಒಂದು ಪಾತ್ರಕ್ಕೆ ಹೇಗೆ ಸಿದ್ಧ ಆಗ್ತೀರಿ, ಪ್ರಿಪೇರ್ ಆಗ್ತೀರಿ? ಶ್ರೀಧರ ಮೂರ್ತಿಗಳೇ, ಪಾತ್ರಕ್ಕೆ ಸಿದ್ಧ ಆಗೋದು ಏನೂ ಇಲ್ಲ, ಪಾತ್ರಗಳೇ ನನ್ನ ಎದುರಿಗೆ ಬಂದು ನಿಂತ್ಕೊಳ್ತವೆ, ಖಂಡಿತರ ಅದನ್ನು ನೋಡ್ಕೊಂಡು ನಾನು ಅಭಿನಯ ಮಾಡ್ತೀನಿ. ಚೆನ್ನಾಗಿ ಅಭಿನಯ ಮಾಡಿದ್ರೆ ಪಾತ್ರಗಳು ಬೆಂತಟ್ತವೆ, ಮಾಡಲಿಲ್ಲ ಅಂದ್ಕೊಳ್ಳಿ ಕೆಕ್ಕರಿಸ್ಕೊಂಡು ನೋಡ್ತವೆ. ಇದು ಅಣ್ಣವ್ರ ಮಾತು. ಒಬ್ಬ ಕಲಾವಿದ ಈ ಉತ್ಕಟತೆಗೆ ಇರಿದಾಗ ಮಾತ್ರ ಹಿಂಗೆ ಪಾತ್ರಗಳೇ ಅವ್ರ ಎದುರಿಗೆ ಬಂದು ನಿಂತ್ಕೊಳ್ಳೋಕೆ ಸಾಧ್ಯ. ಅವರ ಮಂತ್ರಾಲಯ ಮಹಾತ್ಮೆಯ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಬಹಳ ಮಹೋನ್ನತವಾದಂತಹ ಪಾತ್ರ. ಅದು TV ಸಿಂಗ್ ಠಾಕೂರ್ ಈ ಚಿತ್ರದ ನಿರ್ದೇಶಕರು. ಅವರು ಇದಕ್ಕಿಂತ ಮುಂಚೆ ಜಗಜ್ಯೋತಿ ಬಸವೇಶ್ವರ ಸಿನಿಮಾ ಮಾಡಿದ್ರು. ಅವಾಗ ಬಿಜ್ಜಳನ ಪಾತ್ರನ ರಾಜ್ಕುಮಾರ್ ಮಾಡಿದ್ರು. ಹೊನ್ನಪ್ಪ ಭಾಗವತರ್ ಬಸವೇಶ್ವರನ ಪಾತ್ರವನ್ನು ಮಾಡಿದ್ರು. ಸಿಂಗ್ ಠಾಕೂರ್ ರಾಜ್ಕುಮಾರ್ ಅವರ ಕರ್ಣೀಯ ಕುಟುಂಬದ ಕಣ್ಣು ಮೊದಲ ಕಾದಂಬರಿ ಆಧಾರಿತ ಚಿತ್ರದ ನಿರ್ದೇಶಕರು. ಮೊದಲ ಮಾತ್ರ ಅಲ್ಲ, 2ನೇ ಕಾದಂಬರಿ ಆಧಾರಿತ ಚಿತ್ರ ಕೊಲ್ಲುವುದು, 3ನೇ ಕಾದಂಬರಿ ಆಧಾರಿತ ಚಿತ್ರ ಚಂದವಳ್ಳಿಯ ತೋಟ. 3ರ ನಿರ್ದೇಶಕರು ಸಿಂಗ್ ಠಾಕೂರ್ ಅವರೇ. ಅವರ ಮೊದಲ 9 ಸಿನಿಮಾಗಳಿಗೆ ರಾಜ್ಕುಮಾರ್ ಅವರೇ ನಾಯಕ. ಮಂತ್ರಾಲಯ ಮಹಾತ್ಮೆ ಮಾಡಬೇಕು ಅನ್ನೋದು ಸಿಂಗ್ ಠಾಕೂರ್ ಅವರ ಮನಸ್ಸಿಗೆ ಬಂತು. ಆಗ ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ಬಹಳ ದೊಡ್ಡ ಪ್ರಸಿದ್ಧ ಆಗಿರಲಿಲ್ಲ, ಸಿನಿಮಾದಲ್ಲೇ ಅವ್ರು ಬಹಳ ಪ್ರಸಿದ್ಧರಾಗಿದೆ. ಆ್ಯಕ್ಚುಲಿ ರಾಜ್ಕುಮಾರ್ ಅವರ ಹೆಸರು ಬಂದಾಗ ಯಾರೋ ಕೆಲವರು ಆಕ್ಷೇಪ ಮಾಡಿದ್ರು, ಇದೆಲ್ಲ ಇತಿಹಾಸದಲ್ಲಿದೆ. ಆಗ ಮಂತ್ರಾಲಯದಲ್ಲೇ ಚೀಟಿ ತೆಗೆಸಿದ್ರು ಯಾರ ಪಾತ್ರವನ್ನು ಮಾಡಬೇಕು ಅಂತ. 3 ಸಲ ಪಾತ್ರ ಚೀಟಿಯನ್ನು ಎತ್ತಿದಾಗ ಕೂಡ ರಾಜ್ಕುಮಾರ್ ಅವ್ರ ಹೆಸರೇ ಬಂತು. ಹೀಗಾಗಿ ಅದು ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ ಅಂತ ಹೇಳಿ ಅಣ್ಣವರು ಪಾತ್ರವನ್ನು ಮಾಡಿದ್ರು. ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ ಅದರಲ್ಲಿ 2 ಶೇಡ್ ಇದೆ. ಅದು ರಾಘವೇಂದ್ರ ಸ್ವಾಮಿಗಳ ಕತೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಬಹಳ ಇಷ್ಟಪಟ್ಟು ಮದುವೆ ಆದ ಮಡದಿಯನ್ನು ಬಿಟ್ಟು ಸನ್ಯಾಸಕ್ಕೆ ಬರಬೇಕು. ಈ ಪ್ರಸಂಗವನ್ನು ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮಗೆ ಭಾರತೀಯವರು ಹೇಳಿದ ಒಂದು ಪ್ರಸಂಗ ಬಹಳ ನೆನಪಾಗುತ್ತೆ. ಮದ್ರಾಸ್ನಲ್ಲಿ ಯಾವುದೋ ಸಿನಿಮಾ ಶೂಟಿಂಗ್ನಲ್ಲಿ ಭಾರತೀಯವರಿದ್ರಂತೆ. ಪಕ್ಕದ ಸೆಟ್ಟಲ್ಲಿ ಮಂತ್ರಾಲಯ ಮಹಾತ್ಮೆ ಶೂಟಿಂಗ್ ಆಗ್ತಾ ಇದೆ ಅಂದಾಗ ನೋಡೋಕೆ ಬಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಕೂತಿದ್ದಾರೆ ಅಂತ ಹೇಳಿ ಅದು ಉದ್ದಕ್ಕೆ ನಮಸ್ಕಾರ ಮಾಡಿದ್ರಂತೆ ಗೊತ್ತಿಲ್ಲದೇನೆ. ಅಂಥದ್ದೊಂದು ಬಹಳ ದಿವ್ಯವಾದ ತೇಜಸ್ಸು ರಾಜ್ಕುಮಾರ್ ಅವ್ರಿಗಿತ್ತು. ರಾಜ್ಕುಮಾರ್ ಒಂದು ಸೀನ್ ಬಗ್ಗೆ ಯಾವಾಗಲೂ ಹೇಳೋರು. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಮಾಧಿಸ್ಥರಾಗುವ ಒಂದು ಸನ್ನಿವೇಶ, ಕೊನೆಯ ಸನ್ನಿವೇಶ. ಅದರಲ್ಲಿ ರಾಜ್ಕುಮಾರ್ ನಾನು ಅಕ್ಷರಶಃ ಒಂದು ಬೆಳಕನ್ನು ನೋಡಿದೆ ನಾನು ಆ ಸನ್ನಿವೇಶ ಮಾಡುವಾಗ ಅಂತ ಹೇಳೋರು. ಅದು ಅವರ ಭಾವನೆ. ಅವರು ಮಾಡಿದ ಸಿನಿಮಾಗಳಲ್ಲೆಲ್ಲ ಬಹಳ ಇಷ್ಟವಾದದ್ದು ಮಂತ್ರಾಲಯ ಮಹಾತ್ಮನೆ. ಈ ಸಿನಿಮಾ ಮಾಡುವಾಗ ನನಗೆಲ್ಲೂ ಮನಸ್ಸಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಮಾಡದೆ ಅನ್ನೋದು ಬರಬಾರ್ದು ಅನ್ನುವ ಕಾರಣಕ್ಕೆ ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಡಬ್ ಮಾಡುವಾಗ ಕೂಡ ಸ್ಕ್ರೀನ್ ನೋಡದೆ ಲಿಪ್ ಸಿಂಕ್ ಮಾಡಿದೆ. ನಿಮ್ಗೆ ಆ ಸಿನಿಮಾ ನೋಡಿದ್ರೆ ಎಂತಹ ಅದ್ಭುತ ಇದು ಅಂತ ಗೊತ್ತಾಗುತ್ತೆ. ಎಲ್ಲೂ ನಿಮಗೆ ಅವರು ಸ್ಕ್ರೀನ್ ನೋಡದೆ ಲಿಪ್ ಸಿಂಕ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಆ ವಾಯ್ಸ್ ಅಷ್ಟು ಅದ್ಭುತವಾಗಿ ಅವರು ಕೊಟ್ಟಿದ್ದಾರೆ. ಆಮೇಲೆ ಹೇಳೋರು ಒಂದು ಮಾತು ಹೇಳೋರು, ಈಗಲೂ ಆ ಸಿನಿಮಾ ಬರ್ತಾ ಇರುತ್ತೆ TV-ನಲ್ಲಿ ಎಲ್ಲಾದರೂ, ನಾನು ಈಗಲೂ ನೋಡಿಲ್ಲ. ನಾನು ಯಾವತ್ತೂ ನೋಡಬಾರ್ದು ಅಂದ್ಕೊಂಡಿರುವ ಸಿನಿಮಾ ಅದು. ಯಾಕಂದರೆ ಎಲ್ಲ ಮನಸ್ಸನ್ನು ಮೂಲೆಯಲ್ಲಿ ಬಂದ್ಬಿಡ್ಬಾರ್ದು. ನೋಡಿ, ನಾನು ರಾಘವೇಂದ್ರ ಸ್ವಾಮಿಗಳಂಥ ಪಾತ್ರ ಮಾಡಿದ್ದೀನಿ ಅಂತ. ಸತ್ಯ ಅಂದರೆ ನಾನು ಮಾಡಿಲ್ಲ, ಅವ್ರು ಮಾಡಿಸ್ಕೊಂಡಿದ್ದಾರೆ ಆ ಪಾತ್ರನ ಅಷ್ಟೇ. ಈ ಪಾತ್ರಕ್ಕೆ ಇಂಥದ್ದೊಂದು ಅದ್ಭುತವಾದ ಸಿದ್ಧತೆ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಅವರು ಮಾಂಸಾಹಾರ ಬಿಟ್ಟಿದ್ರು, ಬರಿಗಾಲಲ್ಲಿ ನಡೀತಾ ಇದ್ರು, ತಣ್ಣೀರು ಸ್ನಾನ ಮಾಡ್ತಾ ಇದ್ರು. ಈ ಥರದ ಕಥೆಗಳಿದೆಯಲ್ಲ, ಇದೆಲ್ಲ ಬಹುಮಟ್ಟಿಗೆ ನಿಜ. ಆದರೆ ಆ ಸರಳತೆ ಇದೆಯಲ್ಲ, ಈ ಸಿನಿಮಾಕ್ಕಾಗಿ ಬಂದಿದ್ದಲ್ಲ. ರಾಜ್ಕುಮಾರ್ ಅವರ ವ್ಯಕ್ತಿತ್ವದಲ್ಲೇ ಬಂದ ಸರಳತೆ ಅದು. ಅವರು ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಹೇಳೋದನ್ನು ಕೇಳಿದ್ದೀನಿ. ಎಂಥ 5 ಸ್ಟಾರ್ ಹೋಟ್ಲಲ್ಲಿ ಬಂದರೂ ಅವರು ಹಂಸ ತೋಲಿ ಮಂಚದ ಮೇಲೆ ಯಾವತ್ತೂ ಮಲಗ್ದವರಲ್ಲ, ಚಾಪೆ ಹಾಸಿ ಕೆಳಗೆ ಮಲ್ಕೊಳ್ತಾ ಇದ್ದವರು. ಆ ಸರಳತೆ ಅವರ ವ್ಯಕ್ತಿತ್ವದಲ್ಲೇ ಇತ್ತು. ರಾಜ್ಕುಮಾರ್ ಅವರು ಸರಳತೆ ಬಗ್ಗೆ ಮಾತನಾಡುವಾಗ ಇನ್ನೊಂದು ಬಹಳ ಮಹತ್ವದ ಸಂಗತಿಯನ್ನು ಹೇಳಬೇಕು. ರಾಜ್ಕುಮಾರ್ ಮತ್ತು ಹೈಲ್ಯಾಂಡ್ ಹೋಟೆಲ್ಗೆ ಇದ್ದಂಥ ಸಂಬಂಧ. ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಶೂಟಿಂಗ್ನಲ್ಲಿ ಇದ್ದಾಗೆಲ್ಲ ಇರ್ತಾ ಇದ್ದಿದ್ದು ಹೈಲ್ಯಾಂಡ್ ಹೋಟೆಲ್, ರೂಮ್ ನಂಬರ್ 18. ಇದು ರಾಜ್ಕುಮಾರ್ ಯಾವಾಗಲೂ ಇರ್ತಾ ಇದ್ದಿದ್ದು.
ಮೈಸೂರಿಗೆ ಹೋದಾಗ ಸಂಗೀತ ಹೋಟೆಲ್, ಹೈಲ್ಯಾಂಡ್ಸ್ ಹೋಟೆಲ್ ಜೊತೆಗೆ ಅವ್ರಿಗೆ ಎಂಥ ನಿಮ್ಗೆ ಗೊತ್ತಿದೆ, ಹೈಲ್ಯಾಂಡ್ಸ್ ಏನು ದೊಡ್ಡ 5 ಸ್ಟಾರ್ ಹೋಟ್ಲ್ ಅಲ್ಲ, ಬಹಳ ಅದ್ಭುತವಾದ ಹೋಟ್ಲು ಏನು ಅಲ್ಲ ಅದು. ಆದರೆ ಅದಕ್ಕೊಂದು ಬಹಳ ಆತ್ಮೀಯವಾದ ಸಂಬಂಧ ಬೆಳೆದ್ಬಿಟ್ಟಿತ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾ ಹೋಟೆಲ್ ಅಶೋಕದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಸಂದರ್ಭದಲ್ಲಿ ಸಂಗೀತಂ ಶ್ರೀನಿವಾಸರಾವ್ ಇದರ ನಿರ್ದೇಶಕರು ಅವ್ರು ಹೇಳಿದ್ರಂತೆ, ಅಣ್ಣ 5 ಸ್ಟಾರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಇಲ್ಲೇ ಒಂದು ರೂಮ್ ಹಾಕಿಸ್ಕೊಡ್ತೀನಿ, ಮತ್ತ್ಯಾಕೆ ಹೈಲ್ಯಾಂಡ್ಸಿಗೆ ಹೋಗ್ತೀನಿ ಅಂದರೆ ಅಣ್ಣರು ಒಂದೇ ಮಾತಾಡಿದ್ರಂತೆ, ನಾವು ಅರಮನೆ ಶೂಟಿಂಗ್ ಮಾಡ್ತೀವಪ್ಪ ಅಂತ ಅಲ್ಲೇ ಇದ್ಬಿಡಕ್ಕಾಗತ್ತಾ, ಮನೆ ಬೇರೆ ಶೂಟಿಂಗ್ ಸ್ಪಾಟ್ ಬೇರೆ, ಇದು ಹೋಟೆಲ್ ಅಶೋಕ ಶೂಟಿಂಗ್ ಸ್ಪಾಟ್ ಅಷ್ಟೇ, ನಂಗೆ ಮನೆ ಆಗಲ್ಲ. ಹೈಲ್ಯಾಂಡ್ ಸಂಬಂಧಪಟ್ಟಂಗೆ ಇನ್ನೊಂದು ಬಹಳ ಮುಖ್ಯವಾದ ಘಟನೆ, ಪುನೀತ್ ರಾಜ್ಕುಮಾರ್ ಚಿಕ್ಕ ಮಗು ಆವಾಗ ಅವ್ರಿಗೆ ಇಂಜೆಕ್ಷನ್ ನಡೀತಾ ಇತ್ತು. ಒಂದ್ಸಲ ಹೈಲ್ಯಾಂಡ್ ಹೋಟೆಲಲ್ಲಿ ಕರೆಂಟ್ ಹೊರಟೋಯ್ತು. ಇಂಜೆಕ್ಷನ್ಗೆ ಕರೆಂಟ್ ಬೇಕು, ರಾತ್ರಿ 8 ಗಂಟೆಗೆ ಕೊಡಬೇಕು. ಪಾರ್ವತಮ್ಮ ರಾಜ್ಕುಮಾರ್ ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ್ರು, ಎಷ್ಟು ಕೇಳಿದ್ರು, ಅದು ಬೇರೆ ಮೇಜರ್ ಕರೆಂಟ್ ಸೆಟ್ ಡೌನ್ ಆಗಿತ್ತು, ಹಾಗಾಗಿ ಆಗಲಿಲ್ಲ ಅದು. ಸರಿ, ಪಾರ್ವತಮ್ಮನು ಕೋಪ ಮಾಡಿಕೊಂಡು ಅಜಂತಾ ಹೋಟ್ಲಿಗೆ ಶಿಫ್ಟ್ ಮಾಡೋಣ, ಇವ್ರು ಮಾಡಲ್ಲ ಅಂತಂದರೆ ಅಜಂತಾ ಹೋಟ್ಲಿಗೆ ಶಿಫ್ಟ್ ಮಾಡಿದ್ರು. ಅಜಂತಾ ಹೋಟ್ಲಿಗೆ ಶಿಫ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆಗೆ ರಾಜ್ಕುಮಾರಿಗೆ ಜ್ವರ ಶುರು ಆಗೋಯ್ತು. ಆ ಹೋಟ್ಲು ಪಾರ್ವತಿ ಇದು ಆಗಲ್ಲ, ನಾವು ವಾಪಸ್ ಐಲ್ಯಾಂಡ್ಗೆ ಹೋಗೋಣ ಅಂತ. ಬೆಳಗ್ಗೆ 6 ಗಂಟೆ ಇನ್ನೂ ಆಗಿಲ್ಲ. ರಾಮಕೃಷ್ಣ ಅಂತ ಮ್ಯಾನೇಜರು ಹೈಲ್ಯಾಂಡ್ ಹೋಟೆಲ್, ಅವರು ಓಡ್ ಬಂದರು, ಅಣ್ಣವರೇ ಏನು ಹಿಂಗೆ ಮಾಡಿಬಿಟ್ರಿ ನೀವು, ನಮ್ಮ ಹೋಟ್ಲು ಬಿಟ್ಟು ಇಲ್ಲಿಗೆ ಬರೋದಾ ಅಂತ. ರಾಮಕೃಷ್ಣ ಅವರೇ, ನೀವು ಏನೂ ಬೇಜಾರು ಮಾಡ್ಕೋಬೇಡಿ, ಮನೆಯೊಳಗೆ ಇಂಥದ್ದು ಆಗ್ತಾನೆ ಇರುತ್ತೆ, ನಮ್ಮ ಮನೇಲಿ ಕರೆಂಟ್ ಹೋಗಲ್ವೇ, ನಮ್ಮ ಮನೇಲಿ ನೀರು ನಿಂತೋಗಲ್ವೇ, ಹಿಂಗೆ ಏನೋ ಒಂದು ಆಗಿದೆ. ಪಾರ್ವತಿಗೆ ಇನ್ನೇನೋ ಹೇಳಿದೆ ನಾನು, ಬೇಡ ಈ ಹೋಟ್ಲು ಬಿಡೋದು ಬೇಡ ಅಂತ. ನೋಡಿ ಈ ಹೋಟ್ಲಿಗೆ ಬಂದರೆ ಜ್ವರ ಬಂತು ನನಗೆ, ನಿಮ್ಮ ಹೋಟ್ಲಿಗೆ ಬಂದರೆ ಜ್ವರ ಎಲ್ಲ ಹೋಗುತ್ತೆ ನನಗೆ ಅಂಥೇಳಿ ಶೂಟಿಂಗ್ ಸ್ಪಾಟಿಗೆ ಫೋನ್ ಮಾಡಿ ಕಾರ್ ತರಿಸ್ಕೊಂಡು ಹೈಲ್ಯಾಂಡ್ಸಿಗೆ ವಾಪಸ್ ಬಂದು. ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳು ಹೈಲ್ಯಾಂಡ್ಸ್ ಹೋಟೆಲಲ್ಲಿ ಅಣ್ಣವ್ರನ್ನ ನೋಡೋಕ್ಕೆ ಬರೋರು. ಅಣ್ಣವ್ರು ಅದಕ್ಕೆ ಒಂದು ಇದು ಮಾಡಿರೋರು, ಈ ಕೆಳಗಡೆ ಪೋರ್ಟಿಕೋದಲ್ಲಿ 2 ಚೇರ್ ಹಾಕ್ಬಿಡಿ, ಬಂದವರಲ್ಲಿ ಅಲ್ಲಿ ಬರಲಿ, ರೂಮಿಗೆ ಬರೋದು ಬೇಡ, ಕಾಫಿ ಟೀ ಏನಿದ್ರು ಅಲ್ಲಿ ವ್ಯವಸ್ಥೆ ಮಾಡಿ, ಅದರದ್ದು ಸಿನಿಮಾ ಶೂಟಿಂಗ್ ಲೆಕ್ಕಕ್ಕೆ ಸೇರಿಸ್ಬೇಡಿ, ಆ ದುಡ್ಡನ್ನೆಲ್ಲ ನಾನು ಕೊಡ್ತೀನಿ ಅಂತ. ಇದು ಅಣ್ಣವ್ರಿಗಿದ್ದ ಸರಳತೆ. ಅವರ ಕೊನೆಯ ಸಿನಿಮಾ ಶಬ್ದವೇದಿ ಸೆಟ್ಟನ್ನು ಕೂಡ ಹೈಲ್ಯಾಂಡ್ಸಲ್ಲೇ ಹಾಕಿದ್ರು. ಅವರೆಲ್ಲ ಸಿನಿಮಾಗಳ ಶೂಟಿಂಗ್ ಸಂದರ್ಭದಲ್ಲಿ ಒಂದು ರೂಮು ಹೈಲ್ಯಾಂಡ್ಸಲ್ಲಿ ಹಾಕೋರು. ಅದು ರೂಮ್ ನಂಬರ್ 18. ಇವತ್ತು ಹೈಲ್ಯಾಂಡ್ಸ್ ಹೋಟೆಲ್ಲು ಇಲ್ಲ, ಅಣ್ಣವರು ಇಲ್ಲ, ಆದರೆ ಆ ಹೋಟೆಲ್ ಜೊತೆಗಿದ್ದವ್ರಿಗೆ ಸಂಬಂಧಗಳಿದೆಯಲ್ಲ, ಆ ನೆನಪುಗಳು ಮಾತ್ರ ಬಹಳ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥ